ಬಿಗ್ ಬಾಸ್ ರಿಯಾಲಿಟಿ ಶೋಗೆ ಹೋಗಬೇಕು ಎಂಬುದು ಲಕ್ಷಾಂತರ ಮಂದಿಯ ಆಸೆ. ಆದರೆ ಎಲ್ಲರಿಗೂ ಈ ಅವಕಾಶ ಸಿಗೋದಿಲ್ಲ. ಕೆಲವರಿಗೆ ಅವಕಾಶ ಸಿಕ್ಕರೂ ಅದನ್ನ ಕೈ ಚೆಲ್ತಾರೆ. ನಟ ಧ್ರುವಂತ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಶೋನಲ್ಲಿ ಸ್ಪರ್ಧಿಸುವ ಚಾನ್ಸ್ ಅನ್ನ ಪಡೆದ್ರು. ಆದರೆ ಇತ್ತೀಚಿನ ವಾರಗಳಲ್ಲಿ ಅವರು ಆಟದ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಿಲ್ಲ. ಸ್ವತಃ ಎಲಿಮಿನೇಟ್ ಆಗಿ ಹೊರಗೆ ಹೋಗಬೇಕು ಅಂತ ಅವರು ನಿರ್ಧರಿಸಿದ್ದಾರೆ. ಅಚ್ಚರಿ ಏನೆಂದರೆ ಈ ವಾರ ಎಲ್ಲರಿಂದ ಮೊದಲು ಧ್ರುವಂತ್ ಅವರು ಸೇಫ್ ಆಗಿದ್ದಾರೆ. ಧ್ರುವಂತ್, ಸೂರಜ್ ಸಿಂಗ್, ರಾಶಿಕಾ ಶೆಟ್ಟಿ, ಮಾಳು ನಿಪನಾಳ, ಕಾವ್ಯ ಶೈವ, ಅಭಿಷೇಕ್, ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಸ್ಪಂದನಾ ಅವರು ಈ ವಾರ ನಾಮಿನೇಟ್ ಆಗಿದ್ದಾರೆ. ಶನಿವಾರದ ಸಂಚಿಕೆಯಲ್ಲಿ ಯಾರು ಸೇಫ್ ಆಗ್ತಾರೆ ಎಂಬುದನ್ನು ನೋಡಲು ವೀಕ್ಷಕರು ಕಾದಿದ್ರು. ಧ್ರುವಂತ್ ಅವರೇ ಎಲಿಮಿನೇಟ್ ಆಗಬಹುದು ಎಂಬುದೇ ಎಲ್ಲರ ಊಹೆಯಾಗಿತ್ತು. ಸಂಚಿಕೆಯ ನಡುವೆ ಸುದೀಪ್ ಅವರು ಬ್ರೇಕ್ ತೆಗೆದುಕೊಂಡಾಗ ಧ್ರುವಂತ್ ಅವರು ಕ್ಯಾಮೆರಾ ಮುಂದೆ ಹೋಗಿ ನಿಂತರು. ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳಿಕೊಳ್ತೇನೆ, ನನಗೆ ಈ ಶೋನಲ್ಲಿ ಇರಲು ಇಷ್ಟವಿಲ್ಲ. ಇಷ್ಟು ಆಗಿರೋದೇ ಸಾಕು, ನನಗೆ ಸಂತೋಷವಾಗಿ ನನ್ನನ್ನು ಕಳಿಸಿಕೊಡಿ ಎಂದು ಧ್ರುವಂತ್ ಅವರು ಮನವಿ ಮಾಡಿಕೊಂಡ್ರು. ಆದರೆ ಧ್ರುವಂತ್ ಯು ಆರ್ ಸೇಫ್ ಎಂದು ಕಿಚ್ಚ ಸುದೀಪ್ ಅವರು ಘೋಷಿಸಿದರು. ಜನರು ವೋಟ್ ಮಾಡಿ ಅವರನ್ನ ಉಳಿಸಿಕೊಂಡ್ರು. ನನಗೆ ಬೆಂಬಲ ನೀಡಿ ಉಳಿಸಿಕೊಂಡಿರುವ ಜನರಿಗೆ ಏನ್ ಹೇಳಬೇಕು ತಿಳಿಯುತ್ತಿಲ್ಲ. ಆಟ ಮುಂದುವರಿಸಲು ನನಗೆ ಇಷ್ಟ ಇಲ್ಲ ಎಂದು ಧ್ರುವಂತ್ ಅವರು ಹೇಳಿದ್ರು. ಆದರೆ ಸೆಲ್ಫ್ ಎಲಿಮಿನೇಟ್ ಆಗುವ ಅವಕಾಶ ಇಲ್ಲ ಎಂದು ಸುದೀಪ್ ಅವರು ಖಡಾಖಂಡಿತವಾಗಿ ಹೇಳಿದ್ರು.